ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಇಂದು ನಾವು ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ಕ್ಷೇತ್ರದಲ್ಲಿದ್ದೀವಿ. ಮತದಾರರಿಂದ ಈ ಬಾರಿ ಅವರ ಮತ ಯಾರಿಗೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಉಪಚುನಾವಣೆಯಲ್ಲಿ ನಿಮ್ಮ ಮತ ಯಾವ ಅಭ್ಯರ್ಥಿಗೆ, ಯಾವ ಪಕ್ಷದ ಅಭ್ಯರ್ಥಿಗೆ ಸರ್? ನಮ್ಮ ಅಭ್ಯರ್ಥಿ ಅಂತ ಏನಿಲ್ಲ, ಪಕ್ಷನ ಮುಖ್ಯ ಅಲ್ಲ, ನಮಗೆ ವ್ಯಕ್ತಿ ಮುಖ್ಯ. ಯಾಕೆಂದ್ರೆ ನನ್ನ ಇತಿಹಾಸದಲ್ಲಿ ನಾನು 50 ವರ್ಷದಿಂದ ನಾನು ಆಜಾದ್ ನಗರಲ್ಲಿ ಬೆಳೆದಂತಾನು. ಆಜಾದ್ ನಗರ ಅನ್ನೋದು ಹೇಗಿದೆ ಹಾಗೇ ಇದೆ. ನನ್ನ ಮೂಲ ಸ್ಥಾನ ಆಜಾದ್ ನಗರ. ನಾನು ಈ ತರ ವಿನೋಬ ನಗರ ಇದ್ದೇನೆ. ನನ್ನ ವ್ಯವಹಾರ ಎಲ್ಲ ಬಿಸ್ನೆಸ್ ಅಲ್ಲಿರೋದು. ಬಟ್ ಆಜಾದ್ ನಗರ ಏನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಚೆನ್ನೈ ಒಡೆಯರ್ ಇದ್ರು, ಕೆ ಮಲ್ಲಪ್ಪರ್ ಇದ್ರು, ಕಮ್ಯುನಿಸ್ಟ್ ಪಂಪಾಪತಿಯವರು ಇದ್ರು ಏನ್ರಿ. ನಾನು ಇತಿಹಾಸನ ಕೆದಕ್ ನೋಡಿದಾಗ ನನಗೆ ರಾಜಕೀಯದ ಅಷ್ಟು ಗೊತ್ತಿಲ್ಲ ಆದ್ರೂ ನಾನು ಪೇಪರು ಮೀಡಿಯಾ ಓದ್ತಾ ಇದ್ದೀನಿ. ಉತ್ತರ ಮಾತ್ರ ತುಂಬಾ ಡೆವಲಪ್ಮೆಂಟ್ ಆಗಿದೆ, ಬಟ್ ದಕ್ಷಿಣ ಮಾತ್ರ ಆಗಿಲ್ಲ. ಅದು ಯಾಕಾಗಿಲ್ಲ ಏನು ಅಂತ ಹೇಳಿದ್ರೆ ನಾನು ಹೇಳೋದಲ್ಲ, ಪ್ರೇಕ್ಷಕರು ಹೇಳಬೇಕು, ಈ ಮತ ಹಾಕ್ತಾರಲ್ಲ ಅವ್ರು ಹೇಳಬೇಕು. ಯಾವಾಗ ಪ್ರಜ್ಞಾವಂತರಾಗಲ್ಲ, ಬುದ್ಧಿವಂತರಾಗಲ್ಲೋ, ಜ್ಞಾನಿಗಳು ಆಗಲ್ಲೋ, ಅಲ್ಲಿವರೆಗೂ ದಾವಣಗೆರೆ ಉದ್ಧಾರ ಆಗಲ್ಲ. ಅಪ್ಪ ಹಾಕಿದ್ದು ಆಲದ ಮರ ಅಂತ ನೇಣು ಹಾಕಂದ್ರೆ ಸಾಯೋರು ನಾವೇ ಹೊರತು ಯಾರು ಸಾಯೋರು? ನಮ್ಮಂತ ನಿಮ್ಮಂತ ಬಡಪಾಯಿರು, ಮಧ್ಯಮ ವರ್ಗದವರು. ಆದರೆ ಪ್ರಜ್ಞಾವಂತರು ಅಂದ್ರೆ ಏನು? ಬುದ್ಧಿವಂತರು, ಜ್ಞಾನಿಗಳು, ಓದ್ದವರು. ನಮ್ಮ ದಕ್ಷಿಣದಲ್ಲಿ ಪಾಪ ವಿದ್ಯಾವಂತರು, ಮಂಡಕ್ಕಿ ಭಟ್ಟಿ ಇರ್ಬೋದು, ಟೈರ್ ಅಂಗಡಿ ಇರ್ಬೋದು, ಹಲವಾರು ಸಣ್ಣ ಸಣ್ಣ ಹೋಟ್ಲ್ ಇರ್ಬೋದು. ಇಲ್ಲಿ ಜ್ಞಾನ ಇಲ್ಲ. ಕೇರಳದಲ್ಲಿ ಹೋಗಿ ನೋಡಿ, ಪ್ರತಿಯೊಂದು ಮನೆಯಲ್ಲೂ ಪೇಪರ್ ಓದ್ತಾರೆ, ಮೀಡಿಯಾ ಓದ್ತಾರೆ. ಅಲ್ಲಿ ವಿದ್ಯಾವಂತರೇ ಫುಲ್ ಇರೋದು. ಎಲ್ಲಿವರೆಗೂ ವಿದ್ಯಾವಂತರು, ಜ್ಞಾನಿಗಳು, ಬುದ್ಧಿವಂತರಾಗಲ್ಲೋ ನಮ್ಮ ದಾವಣಗೆರೆ ದಕ್ಷಿಣ ಇದೇ ಸ್ಥಿತಿ ಆಗುತ್ತೆ, ಮುಂದೆನೂ ಇದೇ ಆಗುತ್ತೆ. ಅಪ್ಪ ಮುಂಚೆ ಐತಲ್ಲ ಚರಂಡಿ ರೋಡ್ ಇದ್ದಿಲ್ಲ ಅಂತ ಹೇಳಕತ್ತಾರ. ಈಗ ಶಾಮನೂರ್ ಶಿವಶಂಕರಪ್ಪ ಅವರು ಚರಂಡಿ ರೋಡ್ ಮಾಡ್ಯಾರ. ಅವ್ರ ಮೊಮ್ಮಗ ಬಂದು ಐತಲ್ಲ ಸ್ಕೂಲ್, ಹಾಸ್ಟೆಲ್, ಕಾಲೇಜ್ ಮತ್ತೆ ಹಾಸ್ಪಿಟ್ಲ್ ಮಾಡಿರ್ತಾರ ಅಂತ ಜನ ಹೇಳಕತ್ತಾರ. ಈಗ ಮುಂಚೆ ನೋಡಿದ್ರೆ ಇಲ್ಲಿ ಬರೀ ಗುಂಡಿ ಮುಚ್ಚಕ್ ಆಗ್ತಿದ್ದಿಲ್ಲ, ಶಾಮನೂರ್ ಶಿವಶಂಕರಪ್ಪ ರೋಡ್ ಚರಂಡಿ ಚೆನ್ನಾಗಿ ಮಾಡ್ಯಾರ ಅಂತ ಜನ ಹೇಳಕತ್ತಾರ. ಅದಕ್ಕೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಹಿರಿಯರ ಬಗ್ಗೆ ಮಾತಾಡೋ ಶಕ್ತಿ, ನಾನು ಸಣ್ಣ ಹುಡುಗ, ಅವರು ಹಿರಿಯರು, ಅವರು ಬಡ ಜನಕ್ಕೆ ಬಹಳ ಸ್ಪಂದನೆ ಮಾಡಿದ್ದಾರೆ, ಅಲ್ಪಸಂಖ್ಯಾತರಿಗೆ, ಅಹಿಂದ ಜನಗಳಿಗೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. 35 ವರ್ಷದಿಂದಾನು ಅವರು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಈ ಸಲ ಮುಸ್ಲಿಮ್ಸ್ಗೆ ಅವರು ಒಂದು ಸ್ಥಾನಮಾನ ಕೊಡಬೇಕಾಗಿತ್ತು. ಯಾಕೆ ಅಂದ್ರೆ ವೋಟ್ ಬ್ಯಾಂಕ್ ಅಂತ ತಿಳ್ಕೊಂಡಿದ್ದಾರೆ. ಇನ್ ಮುಂದಾದ್ರೂ ಅಹಿಂದ ಆಗಿರ್ಬೋದು, ಅಲ್ಪಸಂಖ್ಯಾತ ಆಗಿರ್ಬೋದು ತಿಳಿಬೇಕು. ಇಲ್ಲಿ ನಾವು ಏನ್ ಮಾಡ್ಬೋದು, ಏನಿಲ್ಲ ಅನ್ನೋದ್ರ ಬಗ್ಗೆ, ಅದು ಚರಂಡಿ ಇರ್ಬೋದು, ರಸ್ತೆ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅದನ್ನ ಅಭಿವೃದ್ಧಿ ಮಾಡಿದ್ರೆ ಮುಂದೆ ಯಾರಾಗಿರ್ಬೋದು ಅವರು. ಪಕ್ಷ ಭೇದವಾಗಿ ಮಾತಾಡ್ತೀನಿ ನಾನು. ಅನುಕಂಪದ ಆಧಾರದ ಮೇಲೆ ಈಗ ಶಾಮನೂರ್ ಶಿವಶಂಕರಪ್ಪ ಮೊಮ್ಮಗನಿಗೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಅನುಕಂಪ ಅಂತಂದ್ರೆ ಒಂದು ಅವ್ರದ್ದು ಕ್ಯಾಂಡಿಡೇಟ್ ಕೊಡ್ಬೇಕಂತ. ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಶಾಮನೂರ್ ಮೊಮ್ಮಗನಿಗೆ ಕೊಟ್ಟಾರ, ಸಮರ್ಥಿ ಕೊಟ್ಟಾರ. ಅದೇ ರೀತಿ ಐತಲ್ಲ ಬಾಗಲಕೋಟೆಗೆ ಮೇಟಿ ಮಗನಿಗೆ ಕೊಟ್ಟಾರ. ಸೊ ಇದು ಏನಂದ್ರೆ ಅನುಕಂಪ ಮೇಲೆ ಕೊಟ್ಟಾರ. ಅದು ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ತಲಾಂತರದಿಂದಲೂ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಅವ್ರ ಮನೇಲಿ ಯಾರೋ ಒಬ್ರು ತೀರ್ಕೊಂಡ್ರು ಅಂದ್ರೆ ಅನುಕಂಪ ಆಧಾರದ ಮೇಲೆ ಕೊಡ್ಲೇಬೇಕು. ಮಗಳಿರ್ಬೋದು, ಅಳಿಯ ಇರ್ಬೋದು, ಸೊಸೆ ಇರ್ಬೋದು, ಹೆಂಡತಿ ಇರ್ಬೋದು, ಅದು ಸಹಜ. ಅನುಕಂಪ ಆಧಾರ ಮೇಲೆ ವೋಟ್ ಹಾಕ್ತಾರ, ಅದನ್ನ ಎರಡು ಮಾತಿಲ್ಲ. ಬಟ್ ಸಮರ್ಥ ಒಳ್ಳೆ ಹುಡುಗ, ಬಟ್ ಇಲ್ಲಿ ಓದಿಲ್ಲ. ಅವರು ಫಾರಿನ್ ಅಲ್ಲಿ ಓದಿ ಬಂದಿರೋಂಥ ವ್ಯಕ್ತಿ. ಬಟ್ ಅವ್ರದ್ದು ಹಿನ್ನೆಲೆ ಇದೆ, 40 ವರ್ಷದ ಇತಿಹಾಸ ಇದೆ. ಅವ್ರ ಅಪ್ಪಾರು, ಅವ್ರ ಅಜ್ಜ, ಅವ್ರ ಅಮ್ಮ MP ಆಗಿದ್ದಾರೆ. ಅವ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ವೋಟ್ ಹಾಕೋರ್ ಮೇಲೆ ವ್ಯತ್ಯಾಸ. ನಾನು ಅವರೇ ಹೆಚ್ಚು ಇವರೇ ಹೆಚ್ಚು ಅಂತ ಹೇಳಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಯುವಕರು ಏನ್ ಬೇಕಾದ್ರೂ ಮಾಡ್ತಾರೆ. ದಾಸ್ಕರಿಯಪ್ಪರು ಒಳ್ಳೆಯರೇ, ಸಮರ್ಥ ಒಳ್ಳೆಯರೇ. ಬಟ್ ನೀವು ತಿಳಿದು ವೋಟ್ ಹಾಕ್ರಿ. ಜಾತಿ, ಮತ, ಪಂಥ ಬಿಟ್ಟು ಮಾತಾಡ್ರಿ. ಇವತ್ತು ಹಿಂದೂ ಮುಸ್ಲಿಮ್ಸ್ ಭಾಯಿ ಇರ್ತಿತ್ತು. ಅದನ್ನ ಯಾರು ಕೆಡಿಸಿದಾರೆ, ಯಾರು ಬಿಟ್ಟಾರೋ ಅದನ್ನ ಮೀಡಿಯಾ ನೋಡ್ರಿ, TV ನೋಡ್ರಿ. ಅದನ್ನ ನಾನು ಹೇಳಲ್ಲ. ನಾನೊಬ್ಬ ಜನಸಾಮಾನ್ಯ, ನಾನು ಅವಿದ್ಯಾವಂತ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಇಷ್ಟು ಹೇಳಿ ನಾನು ನಿಮಗೆ ನಮಸ್ಕಾರ. ರಾಮ್ ರಾಮ್. ಸರ್ ತಮ್ಮ ಹೆಸರು? ಮಾರುತಿರಾವ್ ಅಂತ ಹೇಳಿ. ಧನ್ಯವಾದ.